ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ನಿಮ್ಮ ಯೋಗೀಶ್ ಕಾಮಿನಹಳ್ಳಿ. ಇದಕ್ಕಿಂತ ಮುಂಚೆ ನೀವು ನ್ಯೂಸ್ 18 ಡಿಜಿಟಲ್ನ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಚಿಕ್ಕಮಗಳೂರು ಅಂದ್ರೆ ಪ್ರವಾಸಿಗರಿಗೆ ನೆಚ್ಚಿನ ತಾಣ. ಇಲ್ಲಿಗೆ ಬರ್ತಕ್ಕಂತ ಪ್ರವಾಸಿಗರು ಇಲ್ಲಿನ ಪ್ರವಾಸದ ಸ್ಥಳಗಳನ್ನ ಏನು ಸವಿಬೇಕು ಅಂತ ಬರ್ತಾರೆ. ಆದ್ರೆ ಇಂತಹ ಒಂದು ಪ್ರವಾಸೋದ್ಯಮಕ್ಕೆ ಹೆಸರಾಗಿರ್ತಕ್ಕಂಥ ರಾಜ್ಯ ರಾಷ್ಟ್ರಗಳಿಂದ ಬರ್ತಕ್ಕಂಥ ಪ್ರವಾಸಿಗರನ್ನ ಸೆಳೀತಾ ಇರ್ತಕ್ಕಂಥ ಚಿಕ್ಕಮಗಳೂರು ಜಿಲ್ಲೆಗೆ ಬರ್ತಕ್ಕಂಥ ಪ್ರವೇಶದಲ್ಲಿ ಯಾವುದೇ ರೀತಿಯಾದಂತಹ ಪ್ರವೇಶ ದ್ವಾರವಿಲ್ಲ. ಕಳೆದ 4-5 ವರ್ಷಗಳ ಹಿಂದೆ ಕಡೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ 173 ಅಗಲೀಕರಣದ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿಯ ಸಮೀಪ ಇದ್ದಂತಹ ಏನು ವೆಲ್ಕಮ್ ಬೋರ್ಡ್ ಅನ್ನ ತೆಗೆದಿದ್ದಂತಹ ನಗರಸಭೆ ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರದವರು ಇದುವರೆಗೂ ಕೂಡ ಯಾವುದೇ ರೀತಿಯಾಗಿ ಈ ಒಂದು ವೆಲ್ಕಮ್ ಬೋರ್ಡ್ ಅನ್ನ ಅಳವಡಿಸಲಿಕ್ಕೆ ಮುಂದಾಗಿಲ್ಲ. ಯಾಕಂತಂದ್ರೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರಿನಿಂದ ಮಂಗಳೂರಿಗೆ ಸಂಪರ್ಕ ಕಲ್ಪಿಸುವಂತ ಈ ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿತ್ಯವೂ ಸಾವಿರಾರು ವಾಹನಗಳು ಓಡಾಡ್ತವೆ. ಅದರ ಜೊತೆಗೆ ರಾಜ್ಯ ಹೊರ ರಾಜ್ಯಗಳಿಂದಲೂ ಕೂಡ ಪ್ರವಾಸಿಗರು ಅಷ್ಟೇ ಸಂಖ್ಯೆಯಲ್ಲಿ ಬರ್ತಾರೆ. ಈ ಒಂದು ಪ್ರವಾಸಿಗರಿಗೆ ಇಲ್ಲಿ ಚಿಕ್ಕಮಗಳೂರಿಗೆ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ನಾವು ಎಲ್ಲಿಗೆ ಬಂದಿದ್ದೇವೆ, ಎಲ್ಲಿದ್ದೇವೆ ಅನ್ನೋ ಒಂದು ಕನಿಷ್ಠ ಮಾಹಿತಿ ಕೂಡ ಲಭ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಚಿಕ್ಕಮಗಳೂರಿನಿಂದ ಹೊರಗೆ ಹೋಗ್ತಕ್ಕಂತ ಪ್ರವಾಸಿಗರಿಗೆ ಮತ್ತು ವಾಹನ ಸವಾರರಿಗೆ ವಂದನೆಗಳು, ಮತ್ತೊಮ್ಮೆ ಚಿಕ್ಕಮಗಳೂರಿಗೆ ಬನ್ನಿ ಅನ್ನೋ ಒಂದು ನಾಮಫಲಕ ಕೂಡ ಇತ್ತು. ಅದನ್ನ ಕೂಡ ತೆರವುಗೊಳಿಸಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಒಂದು ಚಿಕ್ಕಮಗಳೂರು ಜಿಲ್ಲೆ ಪ್ರವಾಸೋದ್ಯಮಕ್ಕೆ ಸಾಕಷ್ಟು ಹೆಸರಾಗಿದ್ರು ಕೂಡ ಪ್ರವೇಶದಲ್ಲಿಯೇ ಏನು ಈ ಒಂದು ಚಿಕ್ಕಮಗಳೂರು ಜಿಲ್ಲೆಗೆ ಮುಖಭಂಗ ಆಗ್ತಕ್ಕಂತ ಒಂದು ಸನ್ನಿವೇಶವನ್ನ ಇಲ್ಲಿನ ಆಡಳಿತ ವ್ಯವಸ್ಥೆ ತಂದಿರ್ತಕ್ಕಂಥದ್ದು. ಜಿಲ್ಲಾಡಳಿತ ಇರ್ಬೋದು, ಜಿಲ್ಲಾ ಪಂಚಾಯಿತಿ ಇರ್ಬೋದು, ಪ್ರವಾಸೋದ್ಯಮ ಇಲಾಖೆ ಇರ್ಬೋದು, ನಗರಾಭಿವೃದ್ಧಿ ಪ್ರಾಧಿಕಾರ ಇರ್ಬೋದು, ಜೊತೆಗೆ ನಗರಸಭೆಯ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಇಂತಹ ಒಂದು ಸನ್ನಿವೇಶ ಬಂದಿದೆ ಅನ್ನೋ ಒಂದು ಆಕ್ರೋಶವನ್ನ ಸಹಜವಾಗಿ ಇಲ್ಲಿನ ಸ್ಥಳೀಯರಿರ್ಬೋದು ಮತ್ತು ಜಿಲ್ಲೆಗೆ ಬರ್ತಕ್ಕಂಥ ಪ್ರವಾಸಿಗರು ಹೇಳ್ತಕ್ಕಂಥದ್ದು. ನಿತ್ಯ ಏನು ಸಾವಿರಾರು ಜನ ಒಂದು ಚಿಕ್ಕಮಗಳೂರು ಜಿಲ್ಲೆಗೆ ಬರ್ತಾರೆ. ಏನಂತಂದ್ರೆ ಚಿಕ್ಕಮಗಳೂರು ನಗರದ ಎಂಟ್ರೆನ್ಸ್ ನಲ್ಲಿ ಇರ್ತಕ್ಕಂಥ ಪವಿತ್ರ ವನದ ಕಣಿವೆ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಬಳಿ ಬೃಹದಾಕಾರವಾದಂತಹ ಒಂದು ವೆಲ್ಕಮ್ ಬೋರ್ಡ್ ಇತ್ತು. ಆ ಒಂದು ವೆಲ್ಕಮ್ ಬೋರ್ಡ್ ಅನ್ನ ತೆರವುಗೊಳಿಸಲಾಗಿರ್ತಕ್ಕಂಥದ್ದು. ಏನು ಕಡೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಈಗಾಗಲೇ ಅಗಲೀಕರಣ ಆಗಿ ಚತುಷ್ಪಥ ರಸ್ತೆಯನ್ನಾಗಿ ಮಾಡಿ ಆಲ್ರೆಡಿ 3-4 ವರ್ಷಗಳು ಕಳೆದಿದ್ರು ಕೂಡ ಇದುವರೆಗೂ ಕೂಡ ಆ ಒಂದು ಬೋರ್ಡ್ ಅನ್ನ ಅಳವಡಿಸಲಿಕ್ಕೆ ಮುಂದಾಗಿಲ್ಲ. ಈ ಹಿಂದೆ ಸ್ಥಳೀಯರು ಮತ್ತೆ ಸಾರ್ವಜನಿಕರು ಕೂಡ ಜಿಲ್ಲಾಡಳಿತಕ್ಕೆ ಮತ್ತೆ ಸ್ಥಳೀಯ ಸಂಸದರಿಗೆ ಸಾಕಷ್ಟು ಬಾರಿ ಮನವಿಯನ್ನ ಕೂಡ ಮಾಡಿದ್ದಾರೆ. ಆ ಒಂದು ಮನವಿಯ ಬೆನ್ನಲ್ಲೇನು ಕೂಡ ಯಾವುದೇ ರೀತಿಯಾದಂತಹ ಸ್ಪಂದನೆ ಸಿಗದೇ ಇರೋದ್ರಿಂದಾಗಿ ಜಿಲ್ಲಾಡಳಿತ ಇರ್ಬೋದು ಮತ್ತೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಾಗೂ ಸಂಸದರ ವಿರುದ್ಧ ಈಗ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕ್ತಾ ಇರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದಂತಹ ದಿವ್ಯ ನಿರ್ಲಕ್ಷ್ಯಕ್ಕೆ ಇವರು ಏನಾದ್ರು ಅಧಿಕಾರಿಗಳು ಜಾರಿಗೆ ಆದ್ರೆ ಜಿಲ್ಲಾಡಳಿತದ ವಿರುದ್ಧ ಒಂದು ಪ್ರತಿಭಟನೆಯನ್ನ ಕೂಡ ಮಾಡುವ ಒಂದು ಎಚ್ಚರಿಕೆಯನ್ನು ಕೂಡ ಸ್ಥಳೀಯರು ನೀಡಿರ್ತಕ್ಕಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರ್ಲಿ. ಧನ್ಯವಾದ.